ಜಾತಿ ಜನಗಣತಿ ಆಧಾರದ ಮೇಲೆ ಒಬಿಸಿ ಮೀಸಲಾತಿ ಏರಿಕೆ ಹೆಗಡೆ ಆಯೋಗ ಶಿಫಾರಸು ನೀಡಿರುವಂತ ಕಾರಣಗಳೇನು? ರಾಜ್ಯ ಸರ್ಕಾರದ ನಡೆಯೇನು? ಶಿಫಾರಸು ಜಾರಿ ಆಗುತ್ತಾ? ಇದು ಒಬಿಸಿ ಮೀಸಲಾತಿ ಏರಿಕೆ ಕಾರಣಗಳೇನು ಸ್ಟೋರಿ. ಜಾತಿ ಜನಗಣತಿ ಆಧಾರದ ಮೇಲೆ ಮುಸ್ಲಿಂ ಮೀಸಲಾತಿಯನ್ನ ಏರಿಕೆ ಮಾಡಲಾಗುತ್ತಾ? ಮುಸ್ಲಿಮರ ಮೀಸಲಾತಿ ಪ್ರಮಾಣ 4% 8ಕ್ಕೆ ಏರಿಕೆ ಮಾಡಲಾಗುತ್ತಾ? ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಆಯೋಗ ಮೀಸಲಾತಿ ಹೆಚ್ಚಳದ ಬಗ್ಗೆ ಶಿಫಾರಸನ್ನ ಮಾಡಿದೆ. ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಪ್ರಮಾಣವನ್ನು ಏರಿಕೆ ಮಾಡಬೇಕು ಅಂತ ಹೇಳಿ ಹಿಂದುಳಿದ ವರ್ಗಗಳ ಆಯೋಗ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದೆ. ಒಬಿಸಿ ಮೀಸಲಾತಿ 32% 51ಕ್ಕೆ ಹೆಚ್ಚು ಮಾಡಬೇಕು ಅಂತ ಹೇಳಿ ಶಿಫಾರಸನ್ನ ಮಾಡಿದೆ ಸಮಿತಿ. ಇನ್ನು ಒಬಿಸಿಯಲ್ಲೇ ಮುಸ್ಲಿಮರು ಕೂಡ ಬರೋದ್ರಿಂದ 8% ಮೀಸಲಾತಿಯನ್ನ ಏರಿಕೆ ಮಾಡಬೇಕು ಅಂತ ಹೇಳಿ ಶಿಫಾರಸನ್ನ ಮಾಡಲಾಗಿದೆ. ಇನ್ನು ಈ ಶಿಫಾರಸ್ಸಿಗೆ ಅದರಲ್ಲೂ ಮುಸ್ಲಿಮರಿಗೆ 8% ಮೀಸಲಾತಿ ಏರಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನ ಸೂಚಿಸುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಒಂದು ಕಡೆ ಮೊನ್ನೆ ತಾನೇ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಮಂಡನೆ ಆಗಿದೆ. ವರದಿಯ ಪ್ರಮುಖಾಂಶಗಳು ಇನ್ನೂ ಕೂಡ ಬಹಿರಂಗ ಆಗಿಲ್ಲ. ವರದಿ ಸರ್ಕಾರದ ಕೈ ಸೇರಿದೆ. ಇದರ ಬೆನ್ನಲ್ಲೇ ಈಗ ಮೀಸಲಾತಿ ಹೆಚ್ಚಳದ ಬಗ್ಗೆನೂ ಕೂಡ ಸಮಿತಿ ಶಿಫಾರಸು ಮಾಡಿರೋದ್ರಿಂದ ತೀವ್ರ ಚರ್ಚೆಗೆ ಈ ವಿಚಾರ ಗ್ರಾಸವಾಗಿದೆ. ಇನ್ನು ರಾಜಕಾರಣದಲ್ಲಿ ಜಾತಿ ಜನಗಣತಿಯ ಜ್ವಾಲೆ ಹಬ್ಬಿದೆ. ವರದಿ ಒಪ್ಪಬಾರದು ಅಂತ ಹೇಳಿ ಸ್ವಾಮೀಜಿಗಳಿಂದ ಒತ್ತಡ ಹೆಚ್ಚಾಗ್ತಾ ಇದೆ. ಯಾರಿಗೆ ಅಂದ್ರೆ ಮೇಲ್ವರ್ಗಗಳ ಸಚಿವರುಗಳಿಗೆ. ಹಾಗಾಗಿ ಈ ಸ್ವಾಮೀಜಿಗಳ ಒತ್ತಡದಿಂದ ಧರ್ಮ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕೆಲವು ಸಚಿವರುಗಳು. ಯಾವುದೇ ಕಾರಣಕ್ಕೂ ಈ ಜಾತಿ ಜನಗಣತಿ ವರದಿಯನ್ನ ಒಪ್ಪಬಾರದು. ಕ್ಯಾಬಿನೆಟ್ನಲ್ಲಿ ತೀವ್ರವಾಗಿ ನೀವುಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಬೇಕು ಅಂತ ಹೇಳಿ ಒಕ್ಕಲಿಗ ಹಾಗೇನೆ ವೀರಶೈವ ಲಿಂಗಾಯತ ಸಚಿವರುಗಳ ಮೇಲೆ ಸ್ವಾಮೀಜಿಗಳು ಒತ್ತಡವನ್ನ ಹೇರ್ತಾ ಇದ್ದಾರಂತೆ. ಹಾಗಾಗಿ ತಾವೇನ್ ಮಾಡಬೇಕು, ಯಾವ ರೀತಿ ವಿರೋಧ ವ್ಯಕ್ತಪಡಿಸಿದ್ರೆ ಪ್ರಮುಖ ಮತ್ತೆ ಪ್ರಬಲ ಕಾರಣಗಳನ್ನ ಕೊಡಬೇಕಾಗುತ್ತೆ. ಸುಮ್ಮನೆ ವಿರೋಧ ವ್ಯಕ್ತಪಡಿಸಿದ್ರೆ, ಕಾರಣ ನೀಡದೆ ಹೋದ್ರೆ ಸಿಎಂ ಏನು ಹೇಳ್ತಾರೆ ಅನ್ನೋ ಆತಂಕದಲ್ಲಿ ಈಗ ಸಚಿವರುಗಳು ಇದ್ದಾರೆ. ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ಸಚಿವರುಗಳು. ಜಾತಿ ಜನಗಣತಿ ವರದಿ ಬಗ್ಗೆ ಬಾಳೆಹೊನ್ನೂರು ರಂಭಾಪುರಿ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶ್ರೀಗಳು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. 10 ವರ್ಷಗಳಿಂದ ಜಾತಿ ಜನಗಣತಿ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆಯಾಗಿದೆ. ಜಾತಿ ಜನಗಣತಿ ಕ್ರಮಬದ್ಧವಾಗಿ ಆಗಿಲ್ಲ ಅಂತ ಹೇಳಿ ಹಲವು ಸಮುದಾಯದವರು ಹೇಳ್ತಾ ಇದ್ದಾರೆ. ಪುನರ್ ಸಮೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ಸ್ವಾಮೀಜಿ ಆಗ್ರಹವನ್ನ ಮಾಡಿದ್ದಾರೆ. ಬಹುಶಃ ಜಾತಿ ಜನಗಣತಿ ಸಮೀಕ್ಷೆಯನ್ನು ಅವರು ಇನ್ನೊಂದು ಸಲ ಪಾರದರ್ಶಕವಾಗಿ ಇದನ್ನು ಮಾಡಿದ್ದಾದರೆ ಎಲ್ಲ ವರ್ಗದ ಜನರಿಗೆ ನ್ಯಾಯ ದೊರಕಿಸಿಕೊಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಕೆಲವು ಸಮುದಾಯಗಳನ್ನು ತುಷ್ಟಿಪಡಿಸುವುದಕ್ಕಾಗಿ ತರಾತುರಿಯಲ್ಲಿ ಈ ಒಂದು ಜಾತಿ ಜನಗಣತಿಯನ್ನು ಅಂಗೀಕಾರ ಮಾಡುವುದಾಗಲಿ ಅದನ್ನು ಜಾರಿಗೆ ತಂದಿದ್ದಾದರೆ ಮತ್ತಷ್ಟು ಜಾತಿಯ ಸಂಘರ್ಷಗಳು ಈ ನಾಡಿನಲ್ಲಿ ಹೆಚ್ಚಾಗಬಹುದು. ಈ ಜಾತಿ ಜನಗಣತಿ ವರದಿಯನ್ನು ತಯಾರು ಮಾಡುವಾಗ ಅಧಿಕಾರಿಗಳು ಎಲ್ಲೇ ಕುಂತು ಅವರ ಮೂಗಿನ ನೇರಕ್ಕೆ ಈ ಒಂದು ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥ ದೂರಿದೆ. ಈಗ ಮತ್ತೊಮ್ಮೆ ಜಾತಿ ಜನಗಣತಿಯನ್ನು ಮಾಡೋದಾದರೆ ಮನೆಗೆ ಭೇಟಿ ಕೊಟ್ಟು ಸತ್ಯ ಸಂಗತಿಗಳನ್ನು ಹೊರಪಡಿಸಿದರೆ ಯಾವ್ಯಾವ ಸಮುದಾಯಗಳ ಸಂಖ್ಯೆ ಎಷ್ಟಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಜಾತಿ ಜನಗಣತಿ ವರದಿಗೆ ವೀರಶೈವ ಮಹಾಸಭಾ ವಿರೋಧವನ್ನ ವ್ಯಕ್ತಪಡಿಸಿದೆ. ವೀರಶೈವ ಲಿಂಗಾಯತ ಮಹಾಸಭಾದಿಂದ ತಜ್ಞರ ಸಮಿತಿಯನ್ನ ರಚನೆ ಮಾಡಲಾಗಿದೆ. ನಿವೃತ್ತ IAS ಅಧಿಕಾರಿ ಶಿವಮೂರ್ತಿ ಅವರ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಒಂದು ಕಡೆ ಸಚಿವರುಗಳ ಮೇಲೆ ಸ್ವಾಮೀಜಿಗಳು ಒತ್ತಡವನ್ನ ಹೇರಿ ಒಕ್ಕಲಿಗ ಮತ್ತೆ ಲಿಂಗಾಯತ ಮಿನಿಸ್ಟರ್ಸ್ ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ನಲ್ಲಿ ಇದಕ್ಕೆ ಒಪ್ಪಿಗೆ ಸೂಚಿಸಬಾರದು ವರದಿಗೆ ಅಂತ ಒತ್ತಡ ಹೇರೋ ತಂತ್ರಗಳು ನಡೀತಾ ಇದೆ. ಇನ್ನೊಂದು ಕಡೆ ಸಮಿತಿಯನ್ನ ರಚನೆ ಮಾಡಲಾಗಿದೆ. ವೀರಶೈವ ಲಿಂಗಾಯತ ಮಹಾಸಭಾದಿಂದ ಸಮಿತಿ ರಚನೆಯಾಗಿದೆ. ನಿವೃತ್ತ IAS ಅಧಿಕಾರಿ ಶಿವಮೂರ್ತಿ ಅವರ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಜಾತಿ ಜನಗಣತಿ ವರದಿಗೆ ಈ ಸಮುದಾಯ ಅಂದ್ರೆ ಲಿಂಗಾಯತ ಸಮುದಾಯ, ವೀರಶೈವ ಸಮುದಾಯ ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದೆ. ಇನ್ನು ಜಾತಿ ಜನಗಣತಿ ಅವೈಜ್ಞಾನಿಕ ಅಂತ ಹೇಳಿ ಬಿಜೆಪಿ ಲೀಡರ್ಸ್ ಕಿಡಿಕಾರಿದ್ದಾರೆ. ಇದು ಅವೈಜ್ಞಾನಿಕವಾಗಿ ಇರತಕ್ಕಂಥದ್ದು. ಕಳೆದ 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ವರದಿಯನ್ನು ಈಗ ಮಂಡಿಸ್ತಕ್ಕಂಥದ್ದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಹೇಳ್ತೀನಿ. ಒಕ್ಕಲಿಗ ಸಮಾಜಕ್ಕೂ ನ್ಯಾಯ ಇದೆ, ವೀರಶೈವ ಸಮಾಜಕ್ಕೂ ನ್ಯಾಯ ಇದೆ, ಬೇರೆ ಬೇರೆ ಹಿಂದುಳಿದ ವರ್ಗದ ಸಮಾಜ ಏನಿದೆ
ಅವಕ್ಕೂ ಸಹ ಸಂಪೂರ್ಣವಾಗಿ ವಂಚನೆ ಆಗಿದೆ. ಇನ್ನು 3 ವರ್ಷ ಈ ಸರ್ಕಾರಕ್ಕೆ ಅವಕಾಶ ಇದೆ. ಇದನ್ನು ಮತ್ತೆ ಹೊಸದಾಗಿ ವರದಿಯನ್ನು ಕೊಡಬೇಕು ಅಂತ, ಜನಗಣತಿಯನ್ನು ಮಾಡಿ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಒತ್ತಾಯವನ್ನು ಮಾಡ್ತೇನೆ. ನೀವು ಮಾಡಿರ್ತಕ್ಕಂಥದ್ದು 10 ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು 10 ವರ್ಷದ ನಂತರ ತಾವೇನು ಇವತ್ತು ಕ್ಯಾಬಿನೆಟ್ನಲ್ಲಿ ಇದು ಮಾಡಿ ಸಚಿವರಿಗೆಲ್ಲ ಹೇಳಿ ಮಾಡಿಸ್ತಾ ಇದ್ದೀರಿ. ಖಂಡಿತವಾಗೂ ಈ ರಾಜ್ಯದ ಜನತೆಗೆ, ಎಲ್ಲ ವರ್ಗದ ಜನತೆಗೆ ತಾವು ಮೋಸವನ್ನು ಮಾಡ್ತಾ ಇರ್ತಕ್ಕಂಥದ್ದು, ದ್ರೋಹವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದೇನಾದರೂ ಆದರೆ ಇಡೀ ರಾಜ್ಯದಾದ್ಯಂತ ಹೋರಾಟಗಳು ನಡೀತವೆ. ಅದಕ್ಕೆ ಅವಕಾಶ ಕೊಡದ ರೀತಿ ಇನ್ನು ಈ 3 ವರ್ಷದ ಅವಧಿನಲ್ಲಿ ಅದನ್ನ ಸರಿಪಡಿಸಬೇಕು ಅಂತಕ್ಕಂಥದ್ದನ್ನ ನಾನು ಒತ್ತಾಯವನ್ನು ಮಾಡ್ತೇನೆ. ಇನ್ನು ಜಾತಿ ಜನಗಣತಿ ಬಗ್ಗೆ ಕಾಂಗ್ರೆಸ್ ನಾಯಕರು ಏನ್ ಮಾತಾಡಿದ್ದಾರೆ ನೋಡೋಣ. ಸಿಎಂ ಹೇಳಿದ್ದಾರೆ, ನಾನಿನ್ನ ವರದಿ ನೋಡಿಲ್ಲ. ನಾನು ನಿನ್ನೆ ಬೆಳಗಾಮು ಮಂಗಳೂರಿಗೆ ಹೋಗಿದ್ದೆ, ನೋಡ್ತೀವಿ. ಅದು ಇನ್ನ ನಮ್ಮ ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು. ಸಿಎಂ ಏನು ಇವತ್ತು ಅಸೆಂಬ್ಲಿಲೂ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆತುರದ ನಿರ್ಧಾರ ಯಾರು ತೆಗೆದುಕೊಳ್ಳೋದಿಲ್ಲ. ಸೊ ಅದರಿಂದ ಯಾರು ಕೆಲವು ರಾಜಕಾರಣ ಸ್ಟೇಟ್ಮೆಂಟ್ ಮಾಡ್ತಾ ಇರ್ತಾರೆ, ಬಟ್ ಸತ್ಯಾಂಶ ಏನು ಅಂತ ತಿಳ್ಕೊಂಡು ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಳ್ಳುವಂಥ ಕೆಲಸ ನಾವು ಮಾಡ್ತೇವೆ. ಅಸಮಾನತೆಯನ್ನು ತೊಡೆದಾಕಬೇಕು, ಸಮಾಜದ ನಿರ್ಮಾಣದ ಕಡೆಗೆ ಹೆಜ್ಜೆ ಇಡಬೇಕು. ಆವಾಗ ಸ್ಟಡಿ ಲೈಕ್ ದಿಸ್, ಈ ಥರದ ಒಂದು ಅಧ್ಯಯನ ಇದೆಯಲ್ಲ, ಸೋಷಿಯೋ ಎಕನಾಮಿಕಲ್ ಸರ್ವೆ, ಅದು ಮುಖ್ಯವಾಗಿರೋದು. ಅದರ ಆಧಾರದ ಮೇಲೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯಾವ್ಯಾವ ಸಮುದಾಯಗಳು ಅಸಮಾನತೆಯಿಂದ ಇದ್ದಾವೆ, ಸಮಾಜದ ನಿರ್ಮಾಣ ಆಗಬೇಕು, ಅದಕ್ಕೆ ಪೂರಕವಾಗಿ ಯೋಜನೆಗಳನ್ನು, ನಮ್ಮ ಪ್ಲ್ಯಾನ್ಗಳನ್ನು ಮತ್ತು ಆ ವರ್ಗಗಳಿಗೆ ಅವಕಾಶಗಳ ರಾಜ್ಯಾಂಗಬದ್ಧವಾಗಿ ನೀಡಬೇಕು. ಆ ಕಾರಣಕ್ಕೆ ಇದೊಂದು ಸೈಂಟಿಫಿಕ್ ಆಗಿರ್ತದೆ. ಇದು ಯಾರ ಪರನೂ ಇಲ್ಲ, ಯಾರ ವಿರೋಧನೂ ಇಲ್ಲ. ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಆಶಯದ ರೀತಿಯಲ್ಲಿ ಈಕ್ವಾಲಿಟಿ ಟು ಆಲ್, ಆರ್ಟಿಕಲ್ 14ನಲ್ಲಿ ಎಲ್ಲರಿಗೂ ಸಮಾನತೆ ಬಿಡಬೇಕಲ್ಲ, ಆ ಹಿನ್ನೆಲೆಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು. ಸೊ ಅದನ್ನು ಪ್ಲೇಸ್ ಮಾಡಿದ್ದಾರೆ. 17ನೇ ತಾರೀಕು ಇದಕ್ಕೋಸ್ಕರನೇ ಎಲ್ಲ ಮಿನಿಸ್ಟರ್ಗಳು ಅಧ್ಯಯನ ಮಾಡ್ಕೊಂಡ್ಬನ್ನಿ, ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಸೊ ಇದೊಂದು ಅತ್ಯಂತ ಪ್ರಗತಿಪರವಾಗಿರ್ತಕ್ಕಂಥ ಒಂದು ವರದಿ. ಈಗ ಬೆಳಿಗ್ಗೆ ಕಾಪಿ ಬಂದ, ನಾನು ಅದನ್ನ ತೆಗೆದು ನೋಡಿಲ್ಲ. ಯಾಕಂದ್ರೆ ನೋಡಿದಿರಲ್ಲ ಜನ ಎಲ್ಲ, ರಾತ್ರಿ ನಾನು ಬೆಳಗಾವಿನಿಂದ ಬರೋದಾಗ ರಾತ್ರಿ 2:30 ಗಂಟೆ ಆಯ್ತು. ಈಗ ನಾನು ತೆಗೆದು ನೋಡಿಲ್ಲ. ತೆಗೆದು ನೋಡಿದ್ಮೇಲೆ ನಿಮ್ಗೆ ಹೇಳ್ತೇನೆ. ಹೌದು, ಅಧ್ಯಯನ ಮಾಡಿ ಮತ್ತು ನಾವೆಲ್ಲ ಅದನ್ನ ಅರ್ಥ ಮಾಡ್ಕೋಬೇಕಲ್ಲ. ಅರ್ಥ ಮಾಡ್ಕೊಂಡು 17ನೇ ತಾರೀಕಿಗೆ ಸಭೆ ಅದ, ಸಂಪುಟ ಸಭೆ, ವಿಶೇಷ ಸಂಪುಟ ಸಭೆ, ಅದು ಒಂದೇ ಚರ್ಚೆ ಆಗ್ತದ. ಅವಾಗ ನಮ್ಮ ಅಭಿಪ್ರಾಯಗಳನ್ನ ಹೇಳ್ತೀವಿ. ಯಾರು ಅವ್ರವ್ರ ಅಭಿಪ್ರಾಯಗಳನ್ನ ಹೇಳಿದಾರ, ನೋಡ್ಲಾರ್ದೆ ಹೇಳುದು ಬೇರೆ, ನೋಡಿ ಹೇಳುದು ಬೇರೆ. ಈಗ ಕಾಪಿ ಕೊಟ್ಟಿದಾರ, ಅದನ್ನ ನೋಡ್ತೀವಿ. ನೋಡಿ ಮತ್ತೆ ನಮ್ದು ಏನೇನು ಡೌಟ್ಸ್ ಇದಾವ ಅಲ್ಲಿ ಎಲ್ಲ ಕ್ಲಾರಿಫೈ ಮಾಡ್ಕೋತೀವಿ, ಚರ್ಚೆ ಮಾಡ್ತೀವಿ. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಮುಂದೆ ಅಂತಿಮ ನಿರ್ಧಾರ ಮಾಡ್ತೀವಿ.